ಇನ್ನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದಂತಹ ಹೆಸರು ಅಂತಂದ್ರೆ ಅದು ಮಠದ ಆಡಳಿತಾಧಿಕಾರಿಯಾಗಿದ್ದಂತಹ ಬಸವರಾಜನ್ ಅವರು ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ವಾಮೀಜಿ ಬಂಧನದ ಬಗ್ಗೆ ಬಸವರಾಜನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಸವರಾಜನ್. ಸ್ವಾಮೀಜಿ ತಪ್ಪು ಮಾಡಿದ್ರೆ ಶಿಕ್ಷೆ, ಇಲ್ಲದಿದ್ರೆ ನಿರಪರಾಧಿಯಾಗಿ ಹೊರಬರ್ತಾರೆ. ಬಸವರಾಜನ್ ಅವರ ಹೇಳಿಕೆ ಇದು, ಪ್ರತಿಕ್ರಿಯೆ ಇದು. ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಶ್ರೀಗಳನ್ನ ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲದಿದ್ರೆ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಬರಬಾರ್ದು, ಬಹಳ ನೋವಾಗುತ್ತೆ. ಈ ಥರ ಪರಿಸ್ಥಿತಿ ಬರಬಾರ್ದಾಯಿತು, ಆಗಿದೆ. ಅವರು ತನಿಖೆ ಎದುರಿಸಲಿ, ಅದರಲ್ಲಿ ಅವರು ನಿರಪರಾಧಿಯಾಗಿ ಬರಲಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಶಿಕ್ಷೆನ ಅನುಭವಿಸಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರ್ಬೋದು. ಕಾರಣ ನಿರಪರಾಧಿಯಾಗಿ ಬಂದು ನಾನು ಸಂತೋಷ ಪಡೋದು, ಬರಲಿ ಅಂತ ಬಯಸ್ತೀನಿ. ಮಠಕ್ಕೆ ಕಳಂಕ, ಮಠಕ್ಕೆಲ್ಲ ವೈಯಕ್ತಿಕ ಇದು. ಮಠ ಅದರ ಪಾಡಿಗೆ ಅದು ಇರ್ತದೆ. ಎಷ್ಟೋ ಜನ ರಾಜಕಾರಣಿಗಳು ಆಗಿರ್ತಾರೆ, ಆದಾಗ ವಿಧಾನಸೌಧಕ್ಕೆ ಕಳಂಕ ಬರೋಲ್ಲ. ಅದೇ ರೀತಿ ಆಗಿದೆ ಅಂತ ನಾವೆಲ್ಲ ಭಾವಿಸ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಇಲ್ಲದ್ರಿಲ್ಲ. ನಾನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ತಪ್ಪು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ಅದು ತನಿಖೆಯಲ್ಲಾಗಲಿ, ವಿಷಯ ನ್ಯಾಯಾಲಯದಲ್ಲಿದೆ. ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಸೂಚಿಸೋದು ತಪ್ಪಾಗುತ್ತೆ, ಬೇಡ. ಭಾಳ ನೋವಾಗುತ್ತೆ. ಈ ಥರ ಪರಿಸ್ಥಿತಿ ಬರಬಾರ್ದಾಯಿತು, ಆಗಿದೆ. ಅವರು ತನಿಖೆ ಎದುರಿಸಲಿ, ಅದರಲ್ಲಿ ಅವರು ನಿರಪರಾಧಿಯಾಗಿ ಬರಲಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಶಿಕ್ಷೆನ ಅನುಭವಿಸಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರ್ಬೋದು. ಕಾರಣ ನಿರಪರಾಧಿಯಾಗಿ ಬಂದರೆ ನಾವು ಸಂತೋಷ ಪಡೋದು, ಬರಲಿ ಅಂತ ಬಯಸ್ತೀವಿ. ಮಠಕ್ಕೆ ಕಳಂಕ, ಮಠಕ್ಕೆಲ್ಲ ವೈಯಕ್ತಿಕ ಇದು. ಮಠ ಅದರ ಪಾಡಿಗೆ ಅದು ಇರ್ತದೆ. ಎಷ್ಟೋ ಜನ ರಾಜಕಾರಣಿಗಳು ಆಗಿರ್ತಾರೆ, ಆದಾಗ ವಿಧಾನಸೌಧಕ್ಕೆ ಕಳಂಕ ಬರೋಲ್ಲ. ಅದೇ ರೀತಿ ಆಗಿದೆ ಅಂತ ನಾವೆಲ್ಲ ಭಾವಿಸ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಇಲ್ಲದ್ರಿಲ್ಲ. ನಾನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ತಪ್ಪು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ಅದು ತನಿಖೆಯಲ್ಲಾಗಲಿ, ವಿಷಯ ನ್ಯಾಯಾಲಯದಲ್ಲಿದೆ. ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಸೂಚಿಸೋದು ತಪ್ಪಾಗುತ್ತೆ, ಬೇಡ. ಭಾಳ ನೋವಾಗುತ್ತೆ. ಈ ಥರ ಪರಿಸ್ಥಿತಿ ಬರಬಾರ್ದಾಯಿತು, ಆಗಿದೆ. ಅವರು ತನಿಖೆ ಎದುರಿಸಲಿ, ಅದರಲ್ಲಿ ಅವರು ನಿರಪರಾಧಿಯಾಗಿ ಬರಲಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಶಿಕ್ಷೆನ ಅನುಭವಿಸಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರ್ಬೋದು. ಕಾರಣ ನಿರಪರಾಧಿಯಾಗಿ ಬಂದರೆ ನಾವು ಸಂತೋಷ ಪಡ್ತೀವಿ.